ಅಲ್ಲ ಬಸ್, ಅಮ್ಮಗೆ ತುಂಬ ಹುಷಾರಿಲ್ಲ ಬಸ್, ಮೈಯೆಲ್ಲ ಸುಡ್ತಿದೆ, ಯಾಕೋ ತುಂಬ ಸುಸ್ತಾದಂಗಿದ್ದಾರೆ. ಹೀಗೆ ಬಿಟ್ಟರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ ಬಸ್. ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಬಸ್. ಸುಮ್ಮನೆ ಯಾವುದೋ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಡೌಟ್ ಬರುತ್ತೆ ಕಣ ಪ್ರದೀಪ. ಒಂದು ಕೆಲಸ ಮಾಡು, ನಾನು ನನಗೆ ಗೊತ್ತಿರೋ ಡಾಕ್ಟ್ರ್ ನಂಬರ್ ಕೊಡ್ತೀನಿ, ಲೊಕೇಶನ್ ಕಳಿಸ್ಕೊಡ್ತೀನಿ, ಅಲ್ಲಿ ಕರ್ಕೊಂಡು ಹೋಗು. ನೋಡು, ಕೇರ್ಫುಲ್ಲಾಗಿರು. ಸರಿ ಬಸ್. ಅವರು ಎಸ್ಕೇಪ್ ಆಗಬೇಕು ಅಂತ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಿರ್ಬೋದು, ನಾಟಕ ಮಾಡ್ತಿರ್ಬೋದು. ಆ್ಯಂಡ್ ಹುಷಾರಾಗಿ ಕರ್ಕೊಂಡು ಹೋಗಿ ಕರ್ಕೊಂಬಂದಿವ್ರನ್ನ ಬೇರೆ ಎಲ್ಲೂ ಹೋಗಬೇಡಿ, ಗೊತ್ತಾಯ್ತಾ? ಸರಿ ಬಸ್. ಸರಿ, ಲೊಕೇಶನ್ನು ನಂಬರ್ ಕಳಿಸ್ಕೊಡ್ತೀನಿ. ಹೈ ಬರೋ ಇಲ್ಲಿ. ಅಲ್ವೋ, ಅಕಸ್ಮಾತ್ ನಾವು ಬಂದಿದ್ದೀವಿ ಅಂತ ಗೊತ್ತಾಗಿ ಅವ್ರೇನಾದರೂ ಜಾಗ ಚೇಂಜ್ ಮಾಡಿಬಿಟ್ರಾ? ಇದು ಇರಬಹುದು, ಆದರೆ ನಾವಿಲ್ಲಿ ಬರ್ತಾ ಇದ್ದೀವಿ ಅಂತ ಜಯಂತ್ ಅವ್ರಿಗಂತೂ ಗೊತ್ತಾಗಿಲ್ಲ. ಇನ್ನು ನಾವಿಲ್ಲಿ ಬಂದಿರೋದು ಇನ್ನೂ ಯಾರೂ ನಮ್ಮನ್ನು ನೋಡಿಲ್ಲ ಅಂದಮೇಲೆ ಅವ್ರಿಗೆ ಡೌಟ್ ಬರೋದಕ್ಕೆ ಹೇಗೆ ಸಾಧ್ಯ? ಮತ್ತು ಇವಾಗ ಏನು ಮಾಡೋದು? ಮತ್ತೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಫಾಲೋ ಮಾಡಬೇಕಾ? ಎಷ್ಟು ದಿನ ಅಂತ ಫಾಲೋ ಮಾಡೋದು ಜಾನು? ಇಲ್ಲ, ಇದನ್ನೆಲ್ಲ ಬಗೆಹರಿಸೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನ? ಏನದು? ಜಯಂತ್ ಅವ್ರ ಫೋನ್ಗೆ ಬಗ್ ಫಿಕ್ಸ್ ಮಾಡೋದು. ಬಗ್ಗ? ಹಾಗಂದ್ರೆ? ಅಂದರೆ ಅದು ಫೋನಲ್ಲಿ ಇನ್ಸ್ಟಾಲ್ ಮಾಡೋವಂಥ ಒಂದು ಆ್ಯಪ್ ಜಾನು. ಅದರಲ್ಲೊಂದು ವೈರಸ್ ಇರುತ್ತೆ. ಅದನ್ನು ಜಯಂತ್ ಅವ್ರ ಫೋನಿಗೆ ಇನ್ಸ್ಟಾಲ್ ಮಾಡಿದ್ರೆ ಅವರು ಪ್ರತಿದಿನ ಎಲ್ಲಿ ಹೋಗ್ತಾರೆ, ಯಾರ ಜೊತೆಗೆ ಮಾತಾಡ್ತಾರೆ, ಅವ್ರ ಲೊಕೇಶನ್ನು, ಕಾಲ್ ರೆಕಾರ್ಡಿಂಗ್ಸು ಇಷ್ಟನ್ನು ನಮ್ಮ ಫೋನಲ್ಲಿ ಕುತ್ಕೊಂಡು ನಾವು ನೋಡ್ಬೋದು. ಆದರೆ ಆ ಆ್ಯಪ್ನ ಜಯಂತ್ ಅವ್ರ ಫೋನಲ್ಲಿ ನೀನು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿ ಅವ್ರ ಫೋನಿಂದ ನಿನ್ನ ಫೋನ್ಗೆ ಪರ್ಮಿಷನ್ ಗ್ರ್ಯಾಂಟ್ ಮಾಡ್ಕೋಬೇಕು. ಆದರೆ ಈ ಕೆಲಸ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಮಾಡೋಕ್ಕೆ ನೀನು ಒಬ್ಳ ಕೈಲೇ ಸಾಧ್ಯ. ಸರಿ ಕಣ ಉಷಾ, ಹೇಗಾದರೂ ಸರಿ, ಖಂಡಿತ ನಾನು ಇದನ್ನು ಮಾಡೇ ಮಾಡ್ತೀನಿ. ಬಟ್ ಈ ವಿಷಯ ಯಾವುದೇ ಕಾರಣಕ್ಕೂ ಜಯಂತ್ ಅವ್ರಿಗೆ ಗೊತ್ತಾಗಬಾರ್ದು, ಅವ್ರಿಗೆ ಅನುಮಾನನೂ ಬರಬಾರ್ದು. ಬಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಗೊತ್ತು, ನೀನೇನೋ ಯೋಚನೆ ಮಾಡಬೇಡ. ಬೆಂಕಿ ಅಣ್ಣನ ತಾಯಿನ ಕಾಪಾಡೋದಕ್ಕೆ ನಾನು ಯಾವ ರಿಸ್ಕ್ ಬೇಕಾದರೂ ತಗೋತೀನಿ. ಇಂಥ ವೈರಸ್ಗೆ ಮತ್ತೊಂದು ವೈರಸ್ ಕೊಡೋದು ಒಂಥರ ಖುಷಿ ಇದೆ ಬಿಡು. ಸರಿ, ನಾವಿಲ್ಲಿ ಜಾಸ್ತಿ ಹೊತ್ತಿದ್ರೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಬಾ ಹೊರಡೋಣ. ಸರಿ ನಡಿ. ಮೇಡಮ್ ಅವರೇ, ಮತ್ತೆ ಈ ಜಾಗಕ್ಕೆ ಯಾಕೆ ಕರ್ಕೊಂಬಂದ್ರಿ? ಒಂದು ವಿಷಯ ಇದೆ ಸಿದ್ದು ಅವರೇ. ಅದು ನೆನ್ನೆ ರಾತ್ರಿ ನಾನು ಇಲ್ಲಿಗೆ ಬಂದಿದ್ದೆ. ನೀವು ನಿನ್ನೆ ರಾತ್ರಿ ಒಬ್ಬರೇ ಇಲ್ಲಿಗೆ ಬಂದಿದ್ರಾ? ಯಾಕೆ ಮೇಡಮ್ ಅವರೇ? ಅದು ಇಲ್ಲಿ ಏನಾದರೂ ಕ್ಲೂ ಸಿಗುತ್ತೆ ಅಂತ ನಿಮಗೆ ಹೇಳಿದ್ನಲ್ಲ, ನೆನ್ನೆ ರಾತ್ರಿ ನನಗೇನೋ ಒಂದು ಡೌಟ್ ಬಂತು. ಇಲ್ಲಿ ಒಂದು ಬಳೆ ನೋಡ್ದಂಗೆ ನೆನಪಾಯಿತು. ಅದಕ್ಕೆ ಅದನ್ನು ಹುಡ್ಕೋಣ ಅಂತ ಇಲ್ಲಿಗೆ ಬಂದೆ. ಆದರೆ ನಾನು ಇಲ್ಲಿಗೆ ಬಂದಾಗ ನನಗಿಂತ ಮುಂಚೆ ಯಾರೋ ಬಂದಿದ್ರು ಅನಿಸುತ್ತೆ. ಏನೋ ಶಬ್ದ ಆಯಿತು. ನಾನು ಬಂದಿದ್ದೀನಿ ಅಂತ ಗೊತ್ತಾಗಿ ಎಲ್ಲೋ ಬಚ್ಚಿಟ್ಕೊಂಡ್ರು. ಯಾರು ಅಂತ ನೋಡಿ ಹೋಗೋ ಅಷ್ಟರಲ್ಲಿ ನನ್ನ ಕಣ್ಣಿಗೆ ಧೂಳಿ ಎರಚಿಬಿಟ್ರು. ಅದನ್ನು ಒರೆಸ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಯಾರೂ ಇರಲಿಲ್ಲ. ಅಲ್ಲ ಮೇಡಮ್ ಅವರೇ, ಅಷ್ಟೊತ್ತಲ್ಲಿ ಇಂಥ ಜಾಗಕ್ಕೆ ನೀವೊಬ್ಬರೇ ಯಾಕೆ ಬರಕ್ಕೆ ಹೋದ್ರಿ? ನನಗೆ ಹೇಳಿದ್ರೆ ನಾನು ನಿಮ್ಮ ಜೊತೆ ಬರ್ತಿರ್ಲಿಲ್ವೇ? ಅಲ್ಲ, ಸಾಕ್ಷಿ ಸಿಕ್ಕಾದ್ಮೇಲೆ ನಮಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅದನ್ನು ಬೇರೆ ಯಾರೂ ತೊಗೊಂಡು ಹೊರಟೋದ್ರು.